ಜಮ್ಮು ಕಾಶ್ಮೀರದ ಉಗ್ರಗಾಮಿಗಳ ಕೃತ್ಯದಿಂದ ಏನು 27 ಜನ ಭಾರತೀಯರು, ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು ಸೇರಿಕೊಂಡು 27 ಜನ ಏನು ಆ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೋ ಅಂಥ ಆತ್ಮಗಳಿಗೆ ನಾವು ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಜೊತೆಗೆ ಅವರ ಬಂಧುಗಳಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಕೇಳುವುದರ ಜೊತೆಗೆ ಇದನ್ನು ಭಾಳ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಭಾರತೀಯರಾಗಿ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಒಂದಾಗಿರಬೇಕು, ಒಟ್ಟಾಗಿರಬೇಕು. ಇಂಥ ಒಂದು ಅಹಿತಕರ ಘಟನೆಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ, ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು POKಯನ್ನು ನಾವು ವಶಪಡಿಸ್ಕೋಬೇಕು. ಇದೊಂದು ಸಂದರ್ಭ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಒಂದು ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇತ್ತು. ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಭಾಳ ನೆಮ್ಮದಿಯಿಂದ ಈ ಪ್ರವಾಸೋದ್ಯಮ ಕಾರ್ಯದಲ್ಲಿ ತೊಡಗಿ ತಮ್ಮ ಜೀವನೋಪಾಯವನ್ನು ಭಾಳ ಉತ್ತಮ ರೀತಿಯಿಂದ ಬೆಳೆಸ್ಕೊಂಡಿದ್ರು. ನಾನು ಕೂಡ ಒಂದು 6 ತಿಂಗಳ ಹಿಂದೆ ಈ ಎಲ್ಲ ಸ್ಥಳಗಳಿಗೆ ಹೋಗಿದ್ದೀವಿ. ಅಲ್ಲಿರ್ತಕ್ಕಂಥ ಜನರ ಭಾವನೆ ಭಾಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಈ ಭಯೋತ್ಪಾದನೆಯಿಂದ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಬರ್ತಕ್ಕಂಥದ್ದು ನಿಂತು ಹೋಗಿತ್ತು. ಇವತ್ತು ಜಮ್ಮು ಕಾಶ್ಮೀರ ಅಂದರೆ ಭೂಲೋಕದ ಸ್ವರ್ಗ ಅಂಥೇಳಿ ಅದಕ್ಕೆ ನಾವೆಲ್ಲರೂ ಕರಿತೀವಿ. ದೇಶ ವಿದೇಶದಿಂದ ಜನ ಬರ್ತಾರೆ. ಅದರಿಂದ ಪ್ರವಾಸದ ಒಂದು ಉದ್ಯಮ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗಾಗಿರ್ತಕ್ಕಂಥ ಒಂದು ಘಟನೆ ಮತ್ತೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕಿನಲ್ಲಿ ಒಂದು ಕುಗ್ಗುವಂಥ ಕಾರ್ಯ ಆಗಿದೆ. ಅದರಿಂದ ಯಾರೂ ಕೂಡ ನಾವು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯರಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಇದನ್ನು ಬೆಂಬಲವನ್ನು ಕೊಡಬೇಕಾಗುತ್ತೆ. ಬೆಂಬಲವನ್ನು ನಾವು ಕೊಡ್ತೀವಿ ಅವ್ರನ್ನ ನಿಗ್ರಹ ಮಾಡಲಿಕ್ಕೆ. ಇದು ಮುಂದುವರಿದ ಏನು ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ವಾಸವಾಗಿದ್ದಾರೆ, ಅವ್ರ ಮುಖಾಂತರ ಏನು ಪಿತೂರಿ ನಡೀತಿದೆ ಅಂತಕ್ಕಂಥ ಶಂಕೆ ಇದೆಯಲ್ಲ, ಅವರು ನಮ್ಮ ದೇಶದಿಂದ ಅವರ ವೀಸಾಗಳನ್ನು ರದ್ದು ಮಾಡಿ ಅವ್ರ ದೇಶಕ್ಕೆ ಕಳಿಸ್ಬೇಕು ಅಂತಕ್ಕಂಥ ನಿರ್ಣಯ ಏನು ಮಾಡಿದ್ದಾರೆ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ. ಈ ದುಷ್ಕೃತ್ಯಗಳು ನಿಲ್ಲಬೇಕಾದ್ರೆ ಇಂಥ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕಾಗ್ತದೆ. ಆವಾಗ ನಾವು ಪಕ್ಷಾತೀತವಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಇರಬೇಕಾಗಿರ್ತಕ್ಕಂಥ ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಅಲ್ಲಿರ್ತಕ್ಕಂಥ ಅನೇಕ ಜನ ಅಲ್ಪಸಂಖ್ಯಾತರು, ಮುಸ್ಲಿಂ ಸಮಾಜದ ಸಾರ್ವಜನಿಕರು ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಭಾಳ ಇನ್ನುಳಿದಿರ್ತಕ್ಕಂಥ ಪ್ರಜೆಗಳನ್ನು ಉಳಿಸುವುದರಲ್ಲಿಯೂ ಕೂಡ ಭಾಳಷ್ಟು ಅಲ್ಲಿ ಇರ್ತಕ್ಕಂಥ ಜನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅವರಿಗೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಆ 371 ತೆಗೆದದ್ದಾಗೈತೋ ಬಿಟ್ಟದ್ದಾಗೈತೋ ಅವ್ರ ಭಾವನೆ ಹಂಗೆ ಇರಬೇಕು. ನಾನು ಭಾರತೀಯನಾಗಿ ಒಬ್ಬ ದೇಶಭಕ್ತನಾಗಿ ಈ ಮಾತನ್ನು ನಾನು ಕಡಾತುಂಡವಾಗಿರ್ತೀನಿ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ರಾಜತಾಂತ್ರಿಕವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಸಿಂಧೂ ನದಿ ಒಪ್ಪಂದ ಕ್ಯಾನ್ಸಲ್ಗೆ ಈಗಾಗಲೇ ಚರ್ಚೆ ನಡೀತಿದೆ. ಏನಾದರೂ ಹೇಳಿದ್ದೀರಾ ಸರ್ ಇದಕ್ಕೆ? ಇನ್ನೂ ಏನಾದರೂ ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿ? ನಾನು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳ್ತೀನಿ. ಅದು ಪಕ್ಷದ ಅಭಿಪ್ರಾಯ ಅಲ್ಲ, ಅಥವಾ ಒಂದು ಸಾರ್ವಜನಿಕರ ಅಭಿಪ್ರಾಯ ಅಲ್ಲ. ಅವ್ರ ಮೇಲೆ ಏನು ಕಠಿಣ ಕ್ರಮ ತೊಗೋಬೇಕಾಗುತ್ತೆ ಆ ಎಲ್ಲ ಕಠಿಣ ಕ್ರಮಗಳನ್ನು ತಗೊಳ್ಳೇಬೇಕು.
ತಗೊಳ್ತಕ್ಕಂಥದ್ದು ಅನಿವಾರ್ಯ ಇದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಣ್ಣ ತಮ್ಮರನ್ನ ಯಾರಾದರೂ ಹೊಡೆದ್ರೆ ನೀನು ಸುಮ್ಮಿರ್ತೀಯ? ಅವ ನಿನಗೇನು ನೋವು ಆಗುತ್ತಲ್ಲ, ಅದು ನಮಗೆಲ್ಲರಿಗೂ ನೋವಾಗಿದೆ ಅಂತಕ್ಕಂಥದ್ದು ನಾವು ಭಾವನೆ ಇಟ್ಕೋಬೇಕು. ಓಕೆ, ಚಾಪ್ಟರ್ ಕ್ಲೋಸ್. ಸೆಕೆಂಡ್ ಒನ್ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.